ಹಾಯ್ ಹಲೋ. ಸೊ ಆ್ಯಕ್ಚುಲಿ ರಾಯರಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಲಾಗ್ ಅಂತಂದರೆ ಸೆಲ್ಫ್ ಟಾಕ್ ಆಗಿರುತ್ತೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ನನಗೇನೇನು ಅನಿಸ್ತು ಅಂತ ಮಾತಾಡ್ತೀನಿ. ನಾನು ಯೂಟ್ಯೂಬ್ ವ್ಲಾಗ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು ಜುಲೈ 23rd ಇಲ್ಲಿವರೆಗೂ 27 ಡೇಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಾನು ಶಾರ್ಟ್ ಅಪ್ಲೋಡ್ ಮಾಡ್ತಾಯಿದ್ದೆ, ಡೇಟ್ ನೆನಪಿಲ್ಲ. ವ್ಲಾಗ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಎಡಿಟಿಂಗು, ಥಂಬ್ನೈಲು ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿರಲಿಲ್ಲ, ತಿಳ್ಕೊತಾ ಹೋದೆ. ನನ್ನ ಫಸ್ಟ್ ವೀಡಿಯೋ ನೀವು ನೋಡಿರ್ಬೋದು, ನಾನು ಹಿಂಗೆ ಎಡಿಟ್ ಮಾಡಿದ್ದೀನಿ ಫಸ್ಟ್ ವೀಡಿಯೋ ಅಂತ. ಅವಾಗ ಏನೂ ಗೊತ್ತಿರಲಿಲ್ಲ, ಸುಮ್ಮನೆ ರ್ಯಾಂಡಮ್ ಡೇ ಸ್ಟಾರ್ಟ್ ಮಾಡಿದ್ದು. ಗುರುವಾರ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿ ಎಡಿಟ್ಸ್ ಮಾಡಿದ್ದಾದಮೇಲೆ ಥಂಬ್ನೈಲು ಹೆಂಗೆ ಎಡಿಟ್ ಮಾಡೋದು ಅಂತೆಲ್ಲ ಯೂಟ್ಯೂಬೇ ಒಂದು ಆ್ಯಪ್ ಬಿಟ್ಟಿದೆ, ಯೂಟ್ಯೂಬ್ ಎಡಿಟ್ಸ್ ಅಂತ, ಅದರಿಂದ ಮಾಡಿದ್ದು. ಅದಾದಮೇಲೆ ಅಪ್ಲೋಡ್ ಮಾಡಿದೆ. ಅದಕ್ಕಿಂತ ಮುಂಚೆ ನನಗೆ ಲ್ಯಾಂಡ್ಸ್ಕೇಪಲ್ಲಿ ಹೆಂಗೆ ವೀಡಿಯೋ ಹಾಕೋದು, ಫುಲ್ ಸ್ಕ್ರೀನ್ ವೀಡಿಯೋ ಹಾಕೋದು ಹೆಂಗೆ ಅಂತ ಗೊತ್ತೇ ಇರಲಿಲ್ಲ. ಸೊ ನಾನು ಎಲ್ಲ ಕಡೆ ಸರ್ಚ್ ಮಾಡಿ ಆ ಆ್ಯಪ್ ಯೂಸ್ ಮಾಡಿಕೊಂಡು ರೇಷಿಯೋ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದು. ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ 144 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಇದೇ ನನಗೆ ದೊಡ್ಡ ಮೋಟಿವೇಶನ್ ಅನ್ಬೋದು. ಸೊ ಇವತ್ತಿಂದ ಒಂದು ಚಾಲೆಂಜ್ ತೊಗೊಳ್ಳೋಣ ಅಂತ, 365 ಡೇಸ್ ಲಾಗಿಂಗ್ ಚಾಲೆಂಜ್. ಏನಂದರೆ ಡೈಲಿ ಒಂದೊಂದು ಲಾಗ್ ಅಪ್ಲೋಡ್ ಮಾಡಬೇಕು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ನನ್ನ ಖುಷಿ ದಿನ, ಕಷ್ಟದ ದಿನ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಇದ್ದೀನಿ. ಸೊ ಅದಕ್ಕೋಸ್ಕರ ಈ ಚಾಲೆಂಜ್ ತೊಗೋತಾ ಇದ್ದೀನಿ. ಇವತ್ತು ಇನ್ನೊಂದು ವಿಷಯ ಏನಂದರೆ, ಇವತ್ತು ಡೇ 1 ಅಲ್ಲ, ನಾಳೆಯಿಂದ ಡೇ 1 ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಚಾಲೆಂಜಲ್ಲಿ ಏನೇನು ಮಾಡ್ತೀನಿ ಅಂತ. ನಾಳೆ ಆಗಸ್ಟ್ 19ರಿಂದ ಡೇ 1 ಅಫಿಷಿಯಲಿ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ 365 ದಿನಗಳಲ್ಲಿ ನನ್ನ ಜೀವನದಲ್ಲಿ ಏನೇನಾಗುತ್ತೆ, ನಾನು ಏನೇನು ಕಲ್ತಿದ್ದೀನಿ, ಯಾವ ಚಾಲೆಂಜ್ ಬರ್ತವೆ, ಯಾವ ಸಂತೋಷದ ಮೂಮೆಂಟ್ ಸಿಗುತ್ತೆ, ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ರತಿದಿನ ದೊಡ್ಡ ಇವೆಂಟ್ ಇರಲ್ಲ, ಕೆಲವು ದಿನ ನಾರ್ಮಲ್ ಲೈಫ್ ಇರ್ಬೋದು, ಕೆಲವು ದಿನ ಕುಕ್ಕಿಂಗ್ ಇರ್ಬೋದು, ಕೆಲವು ದಿನ ಹೊರಗೆ ಹೋಗ್ಬೋದು, ಕೆಲವು ದಿನ ಹೊರಗೆ ಹೋಗ್ದೇ ಇರ್ಬೋದು, ಕೆಲವು ದಿನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಒಂದೊಂದು ಡೈಲಿ ಲಾಗ್ಸ್ ಇದ್ದೇ ಇರುತ್ತೆ, ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಎಲ್ಲನೂ. ಕೆಲವು ದಿನ ಅದೇನೇ ಇರಲಿ, 365 ಡೇಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಅದೇ ನನ್ನ ಚಾಲೆಂಜ್. ಕೆಲವು ದಿನ ವ್ಯೂಸ್ ಕಡಿಮೆ ಬರ್ಬೋದು, ಕೆಲವು ದಿನ ವ್ಯೂಸ್ ಜಾಸ್ತಿ ಬರ್ಬೋದು, ಕೆಲವು ದಿನ ನನಗೆ ಮೋಟಿವೇಶನ್ ಕಮ್ಮಿ ಆಗ್ಬೋದು. ನಾನು ಗಿವ್ ಅಪ್ ಮಾಡಲ್ಲ, ನನ್ನ ಕನ್ಸಿಸ್ಟೆನ್ಸಿನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಇವತ್ತು ನನ್ನ ಜರ್ನಿ 144 ಸಬ್ಸ್ಕ್ರೈಬರಿಂದ ಸ್ಟಾರ್ಟ್ ಆಗಿದೆ. ಮುಂದೆ 365 ಡೇಸ್ ಆದಮೇಲೆ ಯಾವ ಥರ ಇರುತ್ತೆ ಅನ್ನೋ ಕುತೂಹಲ ತುಂಬಾ ಇದೆ. ಆಗಸ್ಟ್ 18, 2026ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿಂದ 365 ಡೇಸ್ ಅಂತಂದರೆ ಆಗಸ್ಟ್ 18 to 27 ಆಗುತ್ತೆ. ಸೊ ಅಲ್ಲಿವರೆಗೂ ನಾನು ಏನೇನು ಮಾಡ್ತೀನಿ, ಹೆಂಗಿರ್ತೀನಿ ಅನ್ನೋದನ್ನು ನೋಡೋಣ, ತೋರಿಸ್ತಾ ಹೋಗ್ತೀನಿ. ನಾನು ಡೈಲಿ ಲಾಗ್ ಮಾಡ್ತಾ ಹೋಗ್ತೀನಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ನನ್ನ ವೀಡಿಯೋಸ್ ನೋಡಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ನನ್ನ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದು ಜರ್ನಿ ಅಲ್ಲ, ನಾನು ನಿಮ್ಮ ಜೊತೆ ಸ್ಪೆಂಡ್ ಮಾಡೋ 365 ಡೇಸ್ ಆಗಿರುತ್ತೆ. ಹಾಗಾಗಿ ಇವತ್ತು ಅನೌನ್ಸ್ಮೆಂಟ್ ಮಾಡ್ತಾಯಿದ್ದೀನಿ, ನಾಳೆಯಿಂದ ಡೇ 1 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಾನು ಏನಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ, ಮುಂದೆ ಒಂದು ದಿವಸ ನಾನು ಈ ವಿಡಿಯೋನ ನೋಡಿಬಿಟ್ಟು ಎಲ್ಲಿದ್ದೆ ಅಂತ ನೆನಪಿಸ್ಕೋಬೇಕು. ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ನೋಡೋಣ ನಾನು ಎಲ್ಲಿಗೆ ತಲುಪ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನ್ನ ವೀಡಿಯೋಸ್ ನೋಡಿದ್ದಕ್ಕೆ, ಲೈಕ್ ಮಾಡಿದ್ದಕ್ಕೆ, ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಹಾಗೆ ಕಮೆಂಟ್ಸ್ ಮಾಡ್ತಾಯಿರಿ ನಿಮ್ಮ ಒಪಿನಿಯನ್ನ. ಮತ್ತು ನಾಳೆ ನಿಮಗೆ ಸಿಗ್ತೀನಿ ಡೇ 1 ನನ್ನ ಜೊತೆ.